ಬಿಸಿಲಿದೆ ಸ್ವಿಮ್ಮಿಂಗ್ ಮಾಡೋಣ ಅಂದ್ರೂ ಕೂಡ ಕಷ್ಟ ನಿರ್ವಹಣೆ ಇಲ್ಲದೆ ಅವ್ಯವಸ್ಥೆ ಅಗರವಾಗ್ಬಿಟ್ಟಿದೆ ಈಜುಕೊಳ. ಗದಗ ನಗರದಲ್ಲಿರುವಂತಹ ಕೆಎಚ್ ಪಾಟೀಲ್ ಅವರ ಸ್ಟೇಡಿಯಂ ಇದು. ಕಾನೂನು ಸಚಿವರಾಗಿರುವಂತಹ ಕೆಎಚ್ ಪಾಟೀಲ್ ಅವರ ಸ್ಟೇಡಿಯಂ ಇದಾಗಿದೆ. ಸ್ವಿಮ್ಮಿಂಗ್ ಪೂಲ್ ನೀರಿನಿಂದ ಸ್ಕಿನ್ ಅಲರ್ಜಿಯ ಆತಂಕ ಶುರುವಾಗ್ಬಿಟ್ಟಿದೆ. ಈಗ ಕಳೆದ 10 ದಿನಗಳಿಂದ ಈ ಫಿಲ್ಟರ್ ಮಷಿನ್ಗಳು ಕೈ ಕೊಟ್ಟುಬಿಟ್ಟಿದ್ದಾವೆ, ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ. ಅದನ್ನ ದುರಸ್ತಿ ಕಾರ್ಯ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳು ಕೂಡ ಮುಂದೆ ಬರ್ತಾ ಇಲ್ಲ. ಒಂದಲ್ಲ ಎರಡಲ್ಲ 4 ಯಂತ್ರಗಳಿದ್ರೂ ಕೂಡ ನೋ ಯೂಸ್, ವರ್ಕ್ ಆಗ್ತಿಲ್ಲಂತೆ. ನಿತ್ಯವೂ 25ರಿಂದ 50 ಸಾವಿರ ಆದಾಯ ಕೂಡ ಬರ್ತಾ ಇದೆ. ಆದಾಯ ಬರ್ತಾ ಇದ್ರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಏನ್ ಮಾಡ್ತಿದ್ದಾರೆ? ಹಣವನ್ನ ಎಲ್ಲಿ ಹೋಗ್ತಾ ಇದೆ ಹಣ? ಸಿಬ್ಬಂದಿ ಇದ್ರೂ ಕೂಡ ಈಜುಕೊಳ ನಿರ್ವಹಣೆಯಲ್ಲಿ ಹಿಂದೇಟಾಗ್ತಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಗಪ್ಪೆದ್ದು ನಾರ್ತಾ ಇದೆ ಅಂತ ಹೇಳಿದ್ರು. ಆ ನೀರ್ ಕಲರ್ ನೋಡಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿ. ಅದರಲ್ಲಿ ಈಗ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಇದರಿಂದ ಸ್ಕಿನ್ ಅಲರ್ಜಿ ಕೂಡ ಆಗ್ತಾ ಇದೆ. ಇನ್ನೂವರೆಗೂ ಕೂಡ ನಿರ್ವಹಣೆ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಧಿಕಾರಿಗಳು. ದಿನಕ್ಕೆ 25ರಿಂದ 50 ಸಾವಿರ ದುಡ್ಡು ಬರುತ್ತೆ, ಹಣ ಬರುತ್ತೆ. ಆದ್ರೂ ಕೂಡ ಅಧಿಕಾರಿಗಳು ಬಂದು ಕ್ಲೀನ್ ಮಾಡಬೇಕು ಅನ್ನುವಂತಹ ಪರಿಜ್ಞಾನ ಇಲ್ವಾ ಅಂತ ಹೇಳಿ ಅಲ್ಲಿರುವಂತಹ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೆಎಚ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಈಜುಗಳದ. ಇದು ಭಾಳ ದಿವಸದಿಂದ ನೀರು ಹಸಿರುಗೆಟ್ಬಿಟ್ಟಿದೆ. ಮಕ್ಕಳನ್ನು ಈಜು ಕಲಿಸ್ಲಿಕ್ಕೆ ಅಂತ ಇಲ್ಲಿ ಕರ್ಕೊಂಡು ಬರ್ತೀನಿ. ಈಗ ನಾನು ಒಂದು 15 ದಿವಸದಿಂದ ಅವ್ರು ನೀರು ಸ್ವಚ್ಛಗೊಳಿಸ್ರಿ ಅಂತ ಹೇಳಕತ್ತೀನಿ. ಈ ಮಾತಿಗೆ ಅವರು ಇಲ್ಲ ಮೋಟರ್ ರಿಪೇರಿ ಅದ, ಅದನ್ನು ಏನು ಮಾಡೋಕ್ಕಾಗವಲ್ದು ಅಂತೇಳಿ ಅವ್ರು ಹೇಳಕತ್ತಾರೆ. ಇದರಿಂದ ಮಕ್ಕಳಿಗೆ ಜ್ವರ ಬರೋದು, ಕೆಮ್ಮು, ಈ ರೀತಿ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಬರ್ತದೆ. ಆ ಕಾರಣಕ್ಕೆ ಇದನ್ನು ಆದಷ್ಟು ಬೇಗ ನೀರು ತಿಳಿಗೊಳಿಸ್ಬೇಕು, ಸ್ವಚ್ಛ ಇಡಬೇಕು ಅಂತ ನಮ್ಮ ಅಭಿಪ್ರಾಯ ಅದ. ಇದರ ಬಗ್ಗೆ ಯಾರು ಹೊಣೆ ಏನು ಅನ್ನೋದು ಗೊತ್ತಾಗವಲ್ದು. ಆಮೇಲೆ ಇದು ಇಲ್ಲ ಅಂದರೂ ದಿವಸಕ್ಕೆ 50ರಿಂದ 1 ಲಕ್ಷ ರೂಪಾಯಿದು ಕಲೆಕ್ಷನ್ ಆಗ್ತದೆ. ಈ ದುಡ್ಡು ಏನಾಗ್ತದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸ್ವಚ್ಛಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಅಭಿಪ್ರಾಯ ಅದ. ಇಲ್ಲಿ ಕೆಎಚ್ ಪಾಟೀಲ್ ಕ್ರೀಡಾಂಗಣದಾಗ ಈಜುಕೊಳ್ಳೋದು ಆಡಕ್ಕಂತ ಬಂದಿದ್ವಿ. ಇಲ್ಲಿ ನೀರು ನೋಡ್ರಿ 15-20 ದಿವಸ ಗಟ್ಟಲೆ ಆಯ್ತು. ನೀರು ಹಸಿರು ಕಾಣತ್ತವು. ಸಣ್ಣ ನೋಡ್ರಿ ಎಲ್ಲ ಈಜಾಡಕ್ಕೆ ಬಂದ್ರೆ ನಮಗೂ ಸ್ಕಿನ್ ಇನ್ಫೆಕ್ಷನ್ ಆಗ್ಬೋದು ಅಂತ ಹೇಳ್ಬೋದು. ಇದರಿಂದ ಸರ್ಕಾರಲಿಂದ ಏನಾರು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಚಲೋ ಆಕೈತಿ. ಹಸಿರು ನೀರು ಚೇಂಜ್ ಮಾಡಿಲ್ಲ, ಅದಕ್ಕೆ 15-20 ದಿವಸ ಗಟ್ಟಲೆ ಆಯ್ತು. ನೀರು ಸ್ವಲ್ಪ ಚಲೋ ಪೂರ ಹಸಿರಾಗೈತಿ. ಎಲ್ಲ ಮ್ಯಾಲೆ ಹೊಲಸು ಕಾಣತ್ತೆ. ಬಿಸಿಲು ಐತೆ ಅಂತ ಬಂದಿವ್ರಿ. ನಮ್ಗೆ ನೀರು ನೋಡಿ ನಮ್ಗೆ ಆರೋಗ್ಯಕ್ಕೆ ಏನಾರು ಆಕೈತೆ ಅನ್ನೋದಕ್ಕೆ ಇದು ಮಾಡಾಕಿ ಚಲೋ ಕ್ಲೀನ್ ಮಾಡಿಟ್ರೆ ನಮಗೂ ಒಳ್ಳೇದು. ಇಲ್ಲಾಂದ್ರೆ ಬಂದ್ ಮಾಡೋದು ಚಲೋ. ಇಲ್ಲಿ ಕೆಎಚ್ ಪಾಟೀಲ್ ಕ್ರೀಡಾಂಗಣದಾಗ ಈಜುಕೊಳ್ಳೋದು ಆಡಕ್ಕಂತ ಬಂದಿದ್ವಿ. ಇಲ್ಲಿ ನೀರು ನೋಡ್ರಿ 15-20 ದಿವಸ ಗಟ್ಟಲೆ ಆಯ್ತು. ನೀರು ಹಸಿರು ಕಾಣತ್ತವು. ಸಣ್ಣ ನೋಡ್ರಿ ಎಲ್ಲ ಈಜಾಡಕ್ಕೆ ಬಂದ್ರೆ ನಮಗೂ ಸ್ಕಿನ್ ಇನ್ಫೆಕ್ಷನ್ ಆಗ್ಬೋದು ಅಂತ ಹೇಳ್ಬೋದು. ಇದರಿಂದ ಸರ್ಕಾರಲಿಂದ ಏನಾರು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಚಲೋ ಆಕೈತಿ. ಹಸಿರು ನೀರು ಚೇಂಜ್ ಮಾಡಿಲ್ಲ, ಅದಕ್ಕೆ 15-20 ದಿವಸ ಗಟ್ಟಲೆ ಆಯ್ತು. ನೀರು ಸ್ವಲ್ಪ ಚಲೋ ಪೂರ ಹಸಿರಾಗೈತಿ. ಎಲ್ಲ ಮ್ಯಾಲೆ ಹೊಲಸು ಕಾಣತ್ತೆ. ಬಿಸಿಲು ಐತೆ ಅಂತ ಬಂದಿವ್ರಿ. ನಮ್ಗೆ ನೀರು ನೋಡಿ ನಮ್ಗೆ ಆರೋಗ್ಯಕ್ಕೆ ಏನಾರು ಆಕೈತೆ ಅನ್ನೋದಕ್ಕೆ ಇದು ಮಾಡಾಕಿ ಚಲೋ ಕ್ಲೀನ್ ಮಾಡಿಟ್ರೆ ನಮಗೂ ಒಳ್ಳೇದು. ಇಲ್ಲಾಂದ್ರೆ ಬಂದ್ ಮಾಡೋದು ಚಲೋ.